18 ಅಡಿ ಉದ್ದದ ಕಾಳಿಂಗ ಸರ್ಪ ಹಿಡಿದ ಮಹಿಳಾ ಅಧಿಕಾರಿ. ವಿಡಿಯೋ ವೈರಲ್. ಕೇರಳದ ತಿರುವನಂತಪುರಂ ಜಿಲ್ಲೆಯ ಮಹಿಳಾ ಅರಣ್ಯ ಅಧಿಕಾರಿ ಜಿಎಸ್ ರೋಶ್ನಿ ಅವರ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ವೈರಲ್ ಆಗುತ್ತಿದೆ. ಅದರಲ್ಲಿ ಅವರು ದೊಡ್ಡ ಕಾಳಿಂಗ ಸರ್ಪವನ್ನು ರಕ್ಷಿಸುತ್ತಿರುವುದು ಕಂಡುಬಂದಿದೆ. ಈ ಘಟನೆ ಪೆಪ್ಪರ ಪ್ರದೇಶದಿಂದ ನಡೆದಿದ್ದು, ಚರಂಡಿ ಬಳಿ ದೊಡ್ಡ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಬೀಟ್ ಫಾರೆಸ್ಟ್ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ಜಿಎಸ್ ರೋಶ್ನಿ ಸುಮಾರು 17 ರಿಂದ 18 ಅಡಿ ಉದ್ದ ಮತ್ತು ಸುಮಾರು 20 ಕೆಜಿ ತೂಕದ ಕಾಳಿಂಗ ಸರ್ಪವನ್ನು ಯಾವುದೇ ಭಯವಿಲ್ಲದೆ ರಕ್ಷಿಸಿದ್ದಾರೆ. ರೋಶ್ನಿ ಪೂರ್ಣ ವಿಶ್ವಾಸದಿಂದ ಹಾವನ್ನು ನಿರ್ವಹಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವುದನ್ನು ವಿಡಿಯೋದಲ್ಲಿ ಕಾಣಬಹುದು. ರೋಶ್ನಿ ಈ ಹಿಂದೆಯೂ ಹಾವುಗಳನ್ನು ರಕ್ಷಿಸುವ ಹಲವು ವಿಡಿಯೋಗಳಿಗಾಗಿ ಸುದ್ದಿಯಲ್ಲಿದ್ದರು. ಆದರೆ ಅವರು ಕಾಳಿಂಗ ಸರ್ಪವನ್ನು ರಕ್ಷಿಸಿದ್ದು ಇದೇ ಮೊದಲು. ಜನರು ಅವರ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಹೊಗಳುತ್ತಿದ್ದಾರೆ. ಜಿಎಸ್ ರೋಶ್ನಿ ಇದುವರೆಗೆ 1000ಕ್ಕೂ ಹೆಚ್ಚು ಹಾವುಗಳನ್ನು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅರಣ್ಯ ಇಲಾಖೆಯ ಈ ಧೈರ್ಯಶಾಲಿ ಅಧಿಕಾರಿಯ ಈ ವಿಡಿಯೋ ಮತ್ತೊಮ್ಮೆ ಜನರಲ್ಲಿ ವೈರಲ್ ಆಗಿದ್ದು, ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ಬಗ್ಗೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಪ್ರಿಯಕರನೊಂದಿಗೆ ವಾಸಿಸಲು ಪಾರ್ಶ್ವವಾಯುಗೆ ಒಳಗಾಗಿದ್ದ ಗಂಡನ ಕೊಂದ ಪತ್ನಿ. ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರೇಮ ಪ್ರಕರಣ ಮತ್ತು ವಿವಾಹೇತರ ಸಂಬಂಧಗಳಿಂದಾಗಿ ಗಂಡಂದಿರ ಕೊಲೆಗಳು ನಿರಂತರವಾಗಿ ನಡೆಯುತ್ತಿದ್ದು, ಇದೀಗ ಇಂಥದ್ದೇ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಹೌದು, ಪ್ರಿಯಕರ ಜೊತೆ ವಾಸಿಸಲು ತನ್ನ ಅನಾರೋಗ್ಯ ಪೀಡಿತ ಗಂಡನನ್ನು ಕೊಂದಿರುವ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿದೆ. 30 ದಿಶಾ ರಾಂಟೆಕ್ ಎಂಬ ಮಹಿಳೆ ಪತಿ ಚಂದ್ರಸೇನ್ ಅವರನ್ನು ಕೊಲೆ ಮಾಡಿದ ಆರೋಪದ ಮೇಲೆ ದಿಶಾ ಮತ್ತು ಪ್ರಿಯಕರ ಆಸಿಫ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಕೆಲ ವರ್ಷಗಳಿಂದ ದಿಶಾ ಆಸಿಫ್ ಎಂಬ ವ್ಯಕ್ತಿಯೊಂದಿಗೆ ಪರಿಚಯವಾಗಿ ಸಂಬಂಧ ಬೆಳೆಸಿಕೊಂಡಿದ್ದಾಳೆ. ಈ ವಿಚಾರ ಸ್ವಲ್ಪ ದಿನಗಳ ಬಳಿಕ ದಿಶಾ ಗಂಡ ಚಂದ್ರಸೇನ್ಗೆ ತಿಳಿದೆ. ಅಂದಿನಿಂದ ಈ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಗಲಾಟೆ ಆಗುತ್ತಿತ್ತು. ಆದರೆ ಕೆಲ ತಿಂಗಳುಗಳ ಹಿಂದೆ ಚಂದ್ರಸೇನ್ ಪಾರ್ಶ್ವವಾಯು ರೋಗಕ್ಕೆ ಒಳಗಾಗಿ ಹಾಸಿಗೆ ಹಿಡಿದಿದ್ದಾನೆ. ಇದನ್ನೇ ಅವಕಾಶ ಮಾಡಿಕೊಂಡ ದಿಶಾ ಪ್ರಿಯಕರ ಆಸಿಫ್ ಜೊತೆಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ. ಇನ್ನು ಈ ಇಬ್ಬರು ವಾಸಿಸಲು ಗಂಡ ಅಡ್ಡಿಯಾಗಿದ್ದಾನೆ ಎಂದು ಪ್ರಿಯಕರ ಜೊತೆಗೂಡಿ ಪ್ಲಾನ್ ಮಾಡಿ ಕತ್ತು ಹಿಸುಕಿ ಕೊಂದಿದ್ದಾಳೆ. ಪೊಲೀಸರ ಬಳಿಕ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ ಎಂದು ಕತೆ ಕಟ್ಟಿದ್ದಾಳೆ. ಆದರೆ ಮರಣೋತ್ತರ ವರದಿಯಲ್ಲಿ ಕತ್ತು ಹಿಸುಕಿ ಕೊಂದಿರುವ ಬಗ್ಗೆ ಮಾಹಿತಿ ಬಂದಿದೆ. ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾಳೆ. ರೀಲ್ಸ್ ಹುಚ್ಚಿಗಾಗಿ ಸ್ವಂತ ಮಗಳನ್ನೇ ಡ್ಯಾನ್ನ ಅಪಾಯಕಾರಿ ಸ್ಥಳದಲ್ಲಿ ಕೂರಿಸಿದ ತಂದೆ. ವಿಡಿಯೋ ವೈರಲ್. ಜನರು ರೀಲ್ಗಳನ್ನು ಮಾಡಲು ತಮ್ಮ ಜೀವವನ್ನು ಪಣಕ್ಕಿಡುತ್ತಿದ್ದಾರೆ. ಅಂತಹ ಅನೇಕ ವಿಡಿಯೋಗಳು ಪ್ರತಿದಿನ ಸಾಮಾಜಿಕ ಮಾಧ್ಯಮದಲ್ಲಿ ಹೊರಬರುತ್ತವೆ. ಈಗ ಅಂತಹ ಒಂದು ವಿಡಿಯೋ ಹೊರಬಂದಿದೆ. ಇದನ್ನು ನೋಡಿದ ನಂತರ ಜನರು ಆಕ್ರೋಶ ಹೊರಹಾಕಿದ್ದಾರೆ. ರಾಜಸ್ಥಾನದ ಭರತ್ಪುರ ಜಿಲ್ಲೆಯಿಂದ ಈ ವಿಡಿಯೋ ಹೊರಬಂದಿದೆ. ಪೋಷಕರು ಬರೇತ ಅಣೆಕಟ್ಟನ್ನು ನಡೆದುಕೊಂಡು ಹೋಗಲು ತಲುಪಿದಾಗ ಮತ್ತು ಈ ಸಮಯದಲ್ಲಿ ಅವರು ಅಣೆಕಟ್ಟಿನಲ್ಲಿ ಮಗಳ ಜೀವವನ್ನು ಅಪಾಯಕ್ಕೆ ಸಿಲುಕಿಸಿ ವಿಡಿಯೋ ಮಾಡಲು ಕಬ್ಬಿಣದ ಕೋನದ ಮೇಲೆ ಕೂರಿಸುತ್ತಾರೆ. ವಿಡಿಯೋದಲ್ಲಿ ಹುಡುಗಿ ಭಯಭೀತಳಾಗಿರುವುದನ್ನು ಮತ್ತು ತಂದೆಯ ಕೈಯನ್ನು ಬಿಡುವುದಿಲ್ಲ ಎಂದು ನೀವು ನೋಡಬಹುದು. ಇದರ ಹೊರತಾಗಿಯೂ ಅವಳನ್ನು ಕೋನದ ಬಳಿಯ ವಿದ್ಯುತ್ ಪೆಟ್ಟಿಗೆಯ ಮೇಲೆ ಕುಳಿತುಕೊಳ್ಳುವಂತೆ ಮಾಡಲಾಗಿದೆ. ಈ ವಿಡಿಯೋ ಕಾಣಿಸಿಕೊಂಡ ನಂತರ ಜನರು ಈ ಪೋಷಕರ ಬಗ್ಗೆಯೂ ಆಕ್ರೋಶ ಹೊರಹಾಕಿದ್ದಾರೆ. ಸ್ವಂತ ಮಗಳ ಮೇಲೆ ಅತ್ಯಾಚಾರವೆಸಗಿ ಗರ್ಭಿಣಿಯನ್ನಾಗಿಸಿದ ಪಾಪಿ ತಂದೆ. ಹುಟ್ಟಿದ ಮಗು ಅನಾಥ, ರಕ್ಷಕನೇ ಭಕ್ಷಕನಾದ ಕತೆ ಇದು. ಪಾಪಿ ತಂದೆಯೊಬ್ಬ ತನ್ನ ಮಗಳ ಮೇಲೆ ಅತ್ಯಾಚಾರ ನಡೆಸಿ ಆಕೆಯನ್ನು ಗರ್ಭಿಣಿ ಮಾಡಿರುವ ಘಟನೆ ನಡೆದಿದೆ. ಉತ್ತರ ಪ್ರದೇಶದ ಮುರಾದಾಬಾದ್ನಲ್ಲಿ ರೈಲಿನಲ್ಲಿ ಚೀಲದೊಳಗೆ ತುಂಬಿಸಲಾಗಿದ್ದ ನವಜಾತ ಶಿಶುವೊಂದು ಪತ್ತೆಯಾದ ಬಳಿಕ ಬಿಹಾರದ ಬಾಲಕಿಯೊಬ್ಬಳು ತನ್ನ ತಂದೆಯ ಕೈಯಲ್ಲಿ ಅತ್ಯಾಚಾರಕ್ಕೊಳಗಾಗಿದ್ದಳು ಮತ್ತು ಕುಟುಂಬದವರು ಅದನ್ನು ಮುಚ್ಚಿಹಾಕಲು ಪ್ರಯತ್ನಿಸಿದ್ದರು ಎಂಬ ಸತ್ಯ ಹೊರಬಿದ್ದಿದೆ. ಜೂನ್ 22ರಂದು ಮಗು ಜನಿಸಿದ್ದು, ತಂದೆಯೇ ಅತ್ಯಾಚಾರ ಎಸಗಿದ ನಂತರ ಗರ್ಭಿಣಿಯಾಗಿದ್ದ ಅಪ್ರಾಪ್ತ ಬಾಲಕಿಯನ್ನು ಚಿಕಿತ್ಸೆಗಾಗಿ ರೈಲಿನಲ್ಲಿ ದೆಹಲಿಗೆ ಕರೆದೊಯ್ಯುತ್ತಿದ್ದಾಗ ಆಕೆ ಮಗುವಿಗೆ ಜನ್ಮ ನೀಡಿದ್ದಾಳೆ ಎಂದು ತಿಳಿದು ಬಂದಿದೆ. ರೈಲು ವಾರಣಾಸಿ ಬಳಿ ಇದ್ದಾಗ ಬಾಲಕಿ ಶೌಚಾಲಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಆ ಮಗುವನ್ನು ಚೀಲದಲ್ಲಿ ಹಾಕಿ ಮತ್ತೊಂದು ರೈಲಿನ ಶೌಚಾಲಯದೊಳಗೆ ಇಟ್ಟು ಬಾಲಕಿ ಹಾಗೂ ಆಕೆಯ ಕುಟುಂಬಸ್ಥರು ಪರಾರಿಯಾಗಿದ್ದರು. ಪಾಟ್ನಾರ್ ಚಂಡೀಗಢ ಬೇಸಿಗೆ ವಿಶೇಷ ರೈಲಿನಲ್ಲಿದ್ದ ಕೆಲವು ಮಾರಾಟಗಾರರು ಬರೇಲಿಯ ಬಳಿ ಮಗುವಿನ ಅಳು ಕೇಳಿ ಅದನ್ನು ಕಂಡಿದ್ದರು. ಅವರು ಮಗುವನ್ನು ಟಿಕೆಟ್ ತಪಾಸಣಾ ಸಿಬ್ಬಂದಿಯ ಬಳಿಗೆ ಕರೆದೊಯ್ದರು.
ಅವರು ಶಾಖ ಮತ್ತು ತೇವಾಂಶದಲ್ಲಿ ಉಸಿರುಗಟ್ಟುವ ಭಯವಿದ್ದ ಕಾರಣ ಮಗುವನ್ನು ಹವಾನಿಯಂತ್ರಿತ ಕೋಚ್ಗೆ ಕರೆದೊಯ್ದರು. ಮಗುವನ್ನು ಬ್ಯಾಗ್ನಲ್ಲಿ ಹಾಕಿ ಆರೋಪಿಗಳು ಪರಾರಿಯಾಗಿದ್ದರು. ಅದೇ ಬ್ಯಾಗ್ನಲ್ಲಿ ಒಂದು ಸಿಮ್ ಕಾರ್ಡ್ ಇತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಪತ್ತೆ ಹಚ್ಚಿದಾಗ ಸಿಮ್ ಕಾರ್ಡ್ನ ಮಾಲೀಕರು ತನ್ನ ಸಂಬಂಧಿ ಅಪ್ರಾಪ್ತ ಬಾಲಕಿಯದ್ದಾಗಿದ್ದು, ಅತ್ಯಾಚಾರದ ನಂತರ ಅವಳು ಗರ್ಭಿಣಿಯಾಗಿದ್ದಳು ಎಂದು ತಿಳಿದು ಬಂದಿದೆ. ತನ್ನ ತಂದೆ ತುಂಬಾ ಮದ್ಯಪಾನ ಮಾಡುತ್ತಿದ್ದರು ಮತ್ತು ಗರ್ಭಿಣಿಯಾಗುವುದಕ್ಕೂ ಮೊದಲು 1 ವರ್ಷಕ್ಕೂ ಹೆಚ್ಚು ಕಾಲ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದರು ಎಂದು ಸಂತ್ರಸ್ತೆ ಹೇಳಿದ್ದಾಳೆ ಎನ್ನಲಾಗಿದೆ. ರೈಲ್ವೆ ಪೊಲೀಸರು ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೆಯನ್ನು ಹಾಗೂ ಮಗುವನ್ನು ಸದ್ಯಕ್ಕೆ ಮಗು ಮೊರಾದಾಬಾದ್ನಲ್ಲಿರುವ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿದೆ ಎಂದು ಅದರ ಮುಖ್ಯಸ್ಥ ಅಮಿತ್ ಕೌಶಲ್ ಹೇಳಿದ್ದಾರೆ. ಅನುಮಾನದ ಭೂತ ಪತ್ನಿಯ ಮುಖವನ್ನು ಚಾಕುವಿನಿಂದ ವಿರೂಪಗೊಳಿಸಿದ ಪತಿ ಅಶ್ವಥ್ ನಾರಾಯಣ ಈಗಾಗಲೇ 2 ಮದುವೆಯಾಗಿದ್ದು, ಇದೀಗ 3ನೇ ಹೆಂಡತಿ ಪೂಜಾಳ ಮೇಲೆ ಅನುಮಾನಪಟ್ಟು ಆಕೆಯ ಮುಖವನ್ನು ಚಾಕುವಿನಿಂದ ಕೊಯ್ದು ಅಟ್ಟಹಾಸ ಮೆರೆದಿದ್ದಾನೆ. ಮೊದಲಿಗೆ ಪೂಜಾಳ ಕತ್ತಿಗೆ ಚಾಕು ಹಿಡಿದಿದ್ದಾನೆ. ಆಕೆ ಜೋರಾಗಿ ಕಿರುಚಿಕೊಂಡು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾಳೆ. ಆದರೂ ಬೇಡದ ಪಾಪಿ ಮನೆಯಲ್ಲಿ ಅಟ್ಟಾಡಿಸಿ ಚಾಕುವಿನಿಂದ ಪೂಜಾಳ ಕೆನ್ನೆ ಕೊಯ್ದಿದ್ದಾನೆ. ಕೊನೆಗೆ ಸ್ಥಳೀಯರ ಸಹಾಯದಿಂದ ಪೂಜಾ ಪ್ರಾಣಾಪಾಯದಿಂದ ಪಾರಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾಳೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಗೆ ಗಂಡನ ವಿರುದ್ಧ ಪೊಲೀಸರು ದೂರು ನೀಡಿದ್ದು, ಪೊಲೀಸರು ಆರೋಪಿ ಅಶ್ವತ್ಥನಾರಾಯಣನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಅಸಲಿಗೆ ಆರೋಪಿ ಅಶ್ವತ್ಥನಾರಾಯಣ ಪೂಜಾಳನ್ನು ಮದುವೆ ಆಗುವುದಕ್ಕೂ ಮುನ್ನ ಇಬ್ಬರನ್ನು ಮದುವೆಯಾಗಿದ್ದನಂತೆ. ಒಬ್ಬಾಕೆಗೆ ವಿಚ್ಛೇದನ ಪಡೆದುಕೊಂಡು ಹೋಗಿದ್ದರೆ ಮತ್ತೋರ್ವಳು ಈತನ ಕಿರುಕುಳ ತಾಳಲಾರದೆ ಮನೆ ಬಿಟ್ಟು ಹೋಗಿದ್ದಾಳೆ. ಇನ್ನು ಇರೋ ಪತ್ನಿ ಪೂಜಾ ಹಾಗೂ ಮಕ್ಕಳ ಜೊತೆ ನ್ಯಾಯಯುತವಾಗಿ ಇರದ ಬಂಡ ಅಶ್ವತ್ಥನಾರಾಯಣ ಪ್ರತಿದಿನ ಕುಡಿದು ಬಂದು ಕಿರುಕುಳ ಕೊಡುತ್ತಿದ್ದಾನಂತೆ. ಇದರಿಂದ ರೋಸಿ ಹೋದ ಪೂಜಾ ಪತಿ ಅಶ್ವತ್ಥನಾರಾಯಣ ವಿರುದ್ಧ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಗೆ ದೂರು ನೀಡಿದ್ದು, ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ. ಯುವಜನರಲ್ಲಿ ಹೃದಯಾಘಾತ ಹೆಚ್ಚಾಗಲು ಪ್ರಮುಖ ಕಾರಣಗಳಿವು. ತಕ್ಷಣ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಫಿಕ್ಸ್. ಒಂದು ಕಾಲದಲ್ಲಿ ವಯಸ್ಸಾದವರಲ್ಲಿ ಮಾತ್ರ ಕಂಡುಬರುತ್ತಿದ್ದ ಹೃದಯ ಸಂಬಂಧಿ ಸಮಸ್ಯೆಗಳು ಈಗ ಯುವಜನರ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತಿವೆ. ಹೊರಗೆ ನೋಡಲು ಆರೋಗ್ಯವಾಗಿ ಕಾಣಿಸಿಕೊಂಡರೂ ಕೂಡ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವಿಗೀಡಾಗುತ್ತಿರುವ ಯುವಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದು ಹೃದಯಾಘಾತವಲ್ಲ, ಇದೊಂದು ಹಠಾತ್ ಹೃದಯ ಸ್ತಂಭನ ಎಂಬ ಸೈಲೆಂಟ್ ಕಿಲ್ಲರ್. ವಿಶ್ವದ ಹೃದಯ ಕಾಯಿಲೆಗಳಲ್ಲಿ ಭಾರತವು 60% ಪಾಲನ್ನು ಹೊಂದಿದೆ. ಆದರೆ ನಮ್ಮ ಜನಸಂಖ್ಯೆಯು ವಿಶ್ವದ 20% ಮಾತ್ರ. ಅದೇ ಸಮಯದಲ್ಲಿ ಅಮೆರಿಕನ್ ಹಾರ್ಟ್ ಜರ್ನಲ್ ಪ್ರಕಾರ 30 ರಿಂದ 45 ವರ್ಷ ವಯಸ್ಸಿನ ಜನರಲ್ಲಿ ಹೃದಯ ವೈಫಲ್ಯ ಪ್ರಕರಣಗಳ ಸಂಖ್ಯೆ 13% ಹೆಚ್ಚಾಗಿದೆ. ಈ ಹೆಚ್ಚಳವು 2025ರ ವೇಳೆಗೆ ಮುಂದುವರಿಯುವ ನಿರೀಕ್ಷೆಯಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಸಾಕಷ್ಟು ಯುವಕರು ಕಾರ್ಡಿಯಾಕ್ ಅರೆಸ್ಟ್ಗೆ ಬಲಿಯಾಗಿದ್ದಾರೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ 20ಕ್ಕೂ ಅಧಿಕ ಮಂದಿ ಹೃದಯ ಸ್ತಂಭನಕ್ಕೆ ಬಲಿಯಾಗಿದ್ದಾರೆ. ಆಘಾತಕಾರಿ ಸಂಗತಿ ಏನೆಂದರೆ, ಹೃದಯಾಘಾತದಿಂದ ಸಾವಿಗೀಡಾಗುತ್ತಿರುವವರ ಸಂಖ್ಯೆ ಪ್ರತಿನಿತ್ಯ ವರದಿಯಾಗುತ್ತಲೇ ರಾಜ್ಯದಲ್ಲೂ ಸಾವಿನ ಸರಣಿ ಮುಂದುವರಿದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ಕೊಡುವಂತೆ ಸೂಚನೆ ನೀಡಿದೆ. ಈ ಹಠಾತ್ ಹೃದಯ ಸ್ತಂಭನಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ನಾನಾ ಉತ್ತರವಿದ್ದರೂ ಬಹುಮುಖ್ಯವಾಗಿ ಕೇಳಿಬರುತ್ತಿರುವ ಉತ್ತರವೆಂದರೆ ಅದು ಆಧುನಿಕ ಜೀವನ ಶೈಲಿ. ಓಡುತ್ತಿರುವ ಪ್ರಪಂಚದ ಜೊತೆ ಮನುಷ್ಯನು ಸಹ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸಿ ಓಡುತ್ತಿದ್ದಾನೆ. ಒತ್ತಡದ ಬದುಕು, ಮೊಬೈಲ್ ಗೀಳು, ಕಳಪೆ ಆಹಾರಗಳು, ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದಿರುವುದು ಇವೆಲ್ಲ ಹೃದಯದ ಮೇಲೆ ಒತ್ತಡ ಹಾಕುತ್ತಿವೆ. ಈ ಬಗ್ಗೆ ಹೈದರಾಬಾದ್ನ ಹೋಲಿಸ್ಟಿಕ್ ಆಸ್ಪತ್ರೆಯ ಹಿರಿಯ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾ. ಬಿಜು ಗೋವಿಂದ್ ಸ್ಥಳೀಯ ಮಾಧ್ಯಮಗಳ ಜೊತೆ ಮಾತನಾಡಿದ್ದು, ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಹೃದಯಾಘಾತವಲ್ಲ, ಹೃದಯದ ವಿದ್ಯುತ್ ವ್ಯವಸ್ಥೆಯಲ್ಲಿನ ಅಸಹಜತೆಯಿಂದ ಉಂಟಾಗುವ ಹಠಾತ್ ಹೃದಯ ಸ್ತಂಭನ. ಇದು ಕೆಲವೇ ನಿಮಿಷಗಳಲ್ಲಿ ಮಾರಕವಾಗಬಹುದು ಎಂದಿದ್ದಾರೆ. ಜೀವನ ಶೈಲಿ, ವ್ಯಾಯಾಮದ ಕೊರತೆ, ಹೆಚ್ಚಿನ ಒತ್ತಡ, ಜಂಕ್ ಫುಡ್, ಧೂಮಪಾನ, ಮದ್ಯಪಾನ, ಮಧುಮೇಹ, ಅಧಿಕ ಕೊಲೆಸ್ಟ್ರಾಲ್, ಬೊಜ್ಜು, ಮೆಟಾಬಾಲಿಕ್ ಸಿಂಡ್ರೋಮ್ನ ಹೆಚ್ಚಿದ ಪ್ರಕರಣಗಳು, ಅತಿಯಾದ ಮೊಬೈಲ್ ಬಳಕೆ ಹಾಗೂ ತಡರಾತ್ರಿ ಮಲಗುವ ಅಭ್ಯಾಸ, ಕುಟುಂಬದ ಇತಿಹಾಸ, ಆನುವಂಶಿಕ ಸಮಸ್ಯೆಗಳು. ಹೃದಯಾಘಾತ ಅಥವಾ ಹೃದಯ ಸ್ತಂಭನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆಯಿದೆ. ಮೂಲಭೂತ ಆರೋಗ್ಯ ತಪಾಸಣೆಗಳು, ಜೀವನ ಶೈಲಿಯ ಬದಲಾವಣೆಗಳು ಮತ್ತು ಸಮಯೋಚಿತ ವೈದ್ಯಕೀಯ ಸಲಹೆಯೊಂದಿಗೆ ಹಠಾತ್ ಹೃದಯ ಸ್ತಂಭನದಂತಹ ಅಪಘಾತಗಳನ್ನು ಸಂಪೂರ್ಣವಾಗಿ ತಡೆಯಬಹುದು.